ಫೈನಲಿ ಒಂದು ಕನ್ಫರ್ಮೇಶನ್ ಬಂತು ಗುರು RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಮತ್ತೆ ಕೋಚ್ಗಳ ಕಡೆಯಿಂದ. ಸಿಂಪಲ್, RCBಗೆ ಯಾರು ಓಪನರ್ಗಳಾಗಿ ಬರ್ತಾರೆ ಅಂತ ಇಲ್ಲಿವರೆಗೂ ಕನ್ಫ್ಯೂಷನ್ ಇತ್ತು. ಕನ್ಫ್ಯೂಷನ್ ಇರಲಿಲ್ಲ. ಲಾಸ್ಟ್ ಇಯರ್ ಫಾಫ್ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾ ಇದ್ರು, ಓಪನಿಂಗ್ ಬ್ಯಾಟಿಂಗ್ ಬರ್ತಾ ಇದ್ರು. ಬಟ್ ಈ ಸಲ ಫಾಫ್ನ ಬಿಟ್ಟ ಮೇಲೆ ಯಾರು ಅಂತ ಕಾಯ್ತಾ ಇದ್ರು. ಬಟ್ ಆಲ್ರೆಡಿ ಒಬ್ಬ ಬಂದಿದ್ದ ಬೆಂಕಿ ಬ್ಯಾಟ್ಸ್ಮನ್, ಅವರೇ ನಮ್ಮ ಫಿಲ್ ಸಾಲ್ಟ್. ಇವರಂತೂ ನೋಡಿದಾರ ಬ್ಯಾಟಿಂಗು, ನಿಂತ್ಕೊಂಡು ಆಡೋದ, ತಡೆದಾಡದ, ನೋಡೋದ, ಅವೆಲ್ಲ ಚಾನ್ಸೇ ಇಲ್ಲ. ಬಂತೀನಿ, ಬಾಲ್ ನೋಡ್ತೀನಿ, ಹೊಡಿತೀನಿ, ಔಟೋಗಿ ಗೊತ್ತಿಲ್ಲ, ನಾನು ಬರ್ತೀನಿ, ಹೊಡಿತೀನಿ, ಅಷ್ಟೇ ಕೆಲಸ ನಂದು ಅಂತ ಬ್ಯಾಟ್ಸ್ಮನ್ ತಗೊಂಡಿರೋದು RCB. ಇಂಥವ್ರೆ ಬೇಕಾಗಿರೋದು ಗುರು ನಮಗೆ ತಗೊಂಡ್ರು. ಮತ್ತೆ ಇವಾಗ RCB ಕೋಚ್ಗಳ ಕಡೆಯಿಂದ ಒಂದು ಕನ್ಫರ್ಮೇಶನ್ ಸಿಕ್ಕಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಹೆಡ್ ಕೋಚ್ ಅಂಡ್ ಆಂಡಿ ಫ್ಲವರ್ ಸೆಡ್ ವಿರಾಟ್ ಕೊಹ್ಲಿ ಅಂಡ್ ಫಿಲ್ ಸಾಲ್ಟ್ ವಿಲ್ ಬಿ ದಿ ಅಟ್ ದಿ ಟಾಪ್ ಫಾರ್ RCB ಇನ್ IPL 2025 ಅಂತ ಕೂಡ ಹೇಳ್ಕೊಂಡಿದ್ರೆ. RCBಗೆ 2025ರಲ್ಲಿ ಓಪನಿಂಗ್ ಪೇರು ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಬರ್ತಾರಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ. ಆಕ್ಚುಲಿ ಈ ಒಂದು ಓಪನಿಂಗ್ ಪೇರ್ ಸಖತ್ತಾಗಿದೆ. ಒಬ್ಬ ಫುಲ್ ಡಾಮಿನೇಟ್ ಮಾಡುವಂತ ಪ್ಲೇಯರು, ಇನ್ನೊಬ್ಬ ಫುಲ್ ಇನ್ನಿಂಗ್ಸ್ ನ ಕ್ಯಾರಿ ಮಾಡುವಂತ ಪ್ಲೇಯರು, ಇಬ್ರು ಕಾಂಬಿನೇಷನ್ ಸಖತ್ತಾಗಿದೆ. ಬಟ್ ಫಿಲ್ ಸಾಲ್ಟ್ ಬಗ್ಗೆ ಹೇಳಂಗಿಲ್ಲ, ಎಲ್ರಿಗೂ ಗೊತ್ತು ಅವ್ರು ಯಾವ ತರ ಆಡ್ತಾರೆ ಅಂತ. ಮತ್ತೆ ಎರಡನೇ ಅಪ್ಡೇಟ್, RCB ತಂಡಕ್ಕೆ 2025ರಲ್ಲಿ ವಿರಾಟ್ ಕೊಹ್ಲಿನ ಕ್ಯಾಪ್ಟನ್ ಮಾಡಬೇಕು ಅಂತ ಕಾಯ್ತಾ ಇದಾರಂತೆ ಹೆಡ್ ಕೋಚ್ಗಳಾದ ಆಂಡಿ ಫ್ಲವರ್ ಮತ್ತೆ ಇನ್ನೊಬ್ಬ ಹೆಡ್ ಕೋಚ್. ಇಲ್ಲಿ ನೋಡ್ತಾ ಇದ್ರಾ, RCBಗೆ ಕ್ಯಾಪ್ಟನ್ ಆಗಿ RCB ಹೆಡ್ ಕೋಚ್ ಅಂಡ್ ಆಂಡಿ ಫ್ಲವರ್ ಸೆಡ್ ವಿಲ್ ಬಿ ಲುಕಿಂಗ್ ಫಾರ್ ವಿರಾಟ್ ಕೊಹ್ಲಿಸ್ ಲೀಡರ್ಶಿಪ್ ಅಗೇನ್ ಕಮಿಂಗ್ ಇನ್ ಟು IPL 2025 ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ RCBಗೆ 2025ರಲ್ಲಿ IPLಗೆ RCB ತಂಡಕ್ಕೆ ವಿರಾಟ್ ಕೊಹ್ಲಿ ಅವ್ರನ್ನ ಕ್ಯಾಪ್ಟನ್ ಮಾಡೋಕ್ಕೆ ನೋಡ್ತಾ ಇದಾರಂತೆ. ಬಟ್ ವಿರಾಟ್ ಕೊಹ್ಲಿ ಅವರು ಇದಕ್ಕೆ ಒಪ್ಕೋತಾರ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಇದಂತ ಏನಾದ್ರು ಒಪ್ಕೊಂಡ್ರೆ ವಿರಾಟ್ ಕೊಹ್ಲಿ ಸಕ್ಕತ್ತಾಗಿರುತ್ತೆ. ಅವ್ರ ಅಗ್ರೆಷನ್, ಅವರು ಕ್ಯಾಪ್ಟನ್ಸಿ ಅಂಡ್ ಅವ್ರದ್ದು ಲೀಡರ್ಶಿಪ್ಪು ಸಖತ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಏನಾಗುತ್ತೆ ಕಾದು ನೋಡಬೇಕು, ವಿರಾಟ್ ಕೊಹ್ಲಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ ನೋಡಬೇಕಾಗಿದೆ. ಮೂರನೆಯ ಅಪ್ಡೇಟ್, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಬಗ್ಗೆನೇ ಸಖತ್ ವೈರಲ್ ಆಗ್ತಾ ಇರೋದು. ಅದು ನಮ್ಮ RCB ಎಕ್ಸ್ ಪ್ಲೇಯರು ಯುಜವೇಂದ್ರ ಚಹಲ್ ಮತ್ತೆ ಧನಶ್ರೀದು ಡಿವೋರ್ಸ್ ಅಂತ. ಇದನ್ನ ಅವರು ಎಷ್ಟು ತಲೆ ಕೆಡಿಸ್ಕೊಂಡಿದಾರೋ ಗೊತ್ತಿಲ್ಲ. ಬಟ್ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಮ್ಮ ಜನಗಳು ಸಖತ್ತಾಗಿ ತಲೆ ಕೆಡಿಸ್ಕೊಂಡಿದ್ದಾರೆ. ಬಟ್ ಇದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ. ಏನಂತ ಹೇಳಿದ್ರೆ, ಇದು ಧನಶ್ರೀ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕೊಂಡಿರೋದು. ಇಲ್ಲಿ ನೋಡ್ತಾ ಇದ್ರಾ, ಅವ್ರು ಏನಂತ ಹಾಕಿದ್ರು ಅಂತ ಹೇಳಿದ್ರೆ, ಕೆಲವು ದಿನಗಳಿಂದ ಅವ್ರಿಗೆ ಸಖತ್ತು ಕಷ್ಟ ಆಗ್ತಿದೆಯಂತೆ. ಬಿಕಾಸ್ ಏನೇನೋ ಮಾಡ್ತಿದ್ದಾರೆ ಗುರು ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರ ಬಗ್ಗೆ ತಪ್ಪಾಗ್ತಿದ್ದಾರೆ. ಬಟ್ ಟ್ರೂತ್ ಏನಂತ ಯಾರಿಗೂ ಗೊತ್ತಿಲ್ಲ. ಆಕ್ಚುಲಿ ಇಲ್ಲಿ ಧನಶ್ರೀ ತಪ್ಪಿದ್ಯಾ ಇಲ್ಲ ಚಹಲ್ ತಪ್ಪಿದ್ಯಾ ಅಂತ. ಬಟ್ ಅವ್ರಿಗೆ ಸಖತ್ ಕಷ್ಟ ಆಗ್ತಿದೆಯಂತೆ ಈ ಒಂದು ಕೆಲವು ದಿನಗಳಲ್ಲಿ. ಮತ್ತೆ ಅವ್ರ ಬಗ್ಗೆ ತುಂಬಾ ಏನೋ ಬರಿತಾ ಇದಾರೆ ಅಂತ ಮೆನ್ಷನ್ ಮಾಡಿದ್ರೆ. ಬೇಸ್ಲೆಸ್ ರೈಟಿಂಗ್ ಮೀನ್ಸ್ ಏನೇನೋ ಬರಿತಾ ಇದಾರೆ, ಆರ್ಟಿಕಲ್ ಮತ್ತೆ ಯೂಟ್ಯೂಬ್ ವಿಡಿಯೋಗಳು ನೋಡ್ತಾ ಇರ್ಬೋದು. ತಮ್ಮನೇಲಂತೂ ನೆಕ್ಸ್ಟ್ ಲೆವೆಲ್ ಮಾಡ್ತಾ ಇದಾರೆ. ಅನುಷಾ ಶರ್ಮಾ ಇವ್ರಿಗೆ ಬೈದ್ರಂತೆ, ಧನಶ್ರೀಗೆ ಬೈದ್ರಂತೆ, ಮತ್ತೆ ಚಹಲ್ಗೆ ವಿರಾಟ್ ಕೊಹ್ಲಿ ಬೈದ್ರಂತೆ, ಏನೇನೋ ಬರ್ತಾ ಇದೆ ಗುರು. ಒಟ್ಟಿನಲ್ಲಿ ಫುಲ್ ಟ್ರೋಲ್ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಇವ್ರು ಹಾಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಲೈನ್ ಹೇಳ್ಕೊಂಡಿದ್ದಾರೆ, ಐ ವರ್ಕ್ಡ್ ಹಾರ್ಡ್ ಫಾರ್ ಇಯರ್ ಟು ಬಿಲ್ಡ್ ಮೈ ನೇಮ್ ಅಂಡ್ ಇಂಟಿಗ್ರಿಟಿ. ಮೀನ್ಸ್ ಅಲ್ಲಿ ಏನು ಮೆನ್ಷನ್ ಮಾಡಿದ್ರೆ ಅಂತ ಹೇಳಿದ್ರೆ, ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ತುಂಬಾ ವರ್ಷಗಳಿಂದ ನನ್ನ ನೇಮ್ನ ಮತ್ತೆ ನನ್ನ ಐಡೆಂಟಿಟಿನ ತೋರಿಸ್ಕೊಳ್ಳೋಕ್ಕೆ ಜನಗಳಿಗೆ ನಾನು ಸಖತ್ ಕಷ್ಟಪಟ್ಟಿನಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಇನ್ನೂ ಒಂದು ಲೈನ್ ಇದೆ ಕೆಳಗಡೆ, ನಾನು ಓನ್ಲಿ ಫೋಕಸ್ ಮಾಡೋದು ಸತ್ಯ ಇರೋ ಕಡೆ ಮಾತ್ರ ನಾನು ಫೋಕಸ್ ಮಾಡ್ತೀನಿ, ಸುಮ್ಮನೆ ಸುಳ್ಳಿರೋ ಕಡೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಏನಾಗುತ್ತೋ ಆಗಲಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ಯುಜವೇಂದ್ರ ಚಹಲ್ ಆಕ್ಚುಲಿ ಇವ್ರಿಗೆ ಪ್ರಪೋಸ್ ಮಾಡಿದ್ದು. ಬಟ್ ಪ್ರಪೋಸ್ ಮಾಡಿದ್ಮೇಲೆ ಇವ್ರನ್ನ ಪಟಾಯಿಸ್ಕೊಂಡ್ರು. ಬಟ್ ಅಲ್ಲಿವರೆಗೂ ಧನಶ್ರೀ ಯಾರು ಅಂತ ನಿಮ್ಗೆ ಗೊತ್ತಿದ್ದ ಬ್ರೋ? ನಿಮ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಬ್ರೋ. ನನಗಂತೂ ಸೀರಿಯಸ್ಲಿ ಗೊತ್ತಿರಲಿಲ್ಲ ಈ ಥರ ಸೀನು. ಬಟ್ ಧನಶ್ರೀ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ, ನಿಮಗೂ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅವ್ರು ಪ್ರಪೋಸ್ ಮಾಡಿ ಮದುವೆ ಆಗಿ ಏನೋ ಮಾಡಾದ್ಮೇಲೆ RCB ಬಂದು ರಾಜಸ್ಥಾನಕ್ಕೆ ಹೋಗಿ ತುಂಬ ಟೀಮ್ಸ್ ಎಲ್ಲ ಚೇಂಜ್ ಮಾಡಿ ತುಂಬ ಸಖತ್ ಫೇಮಸ್ ಆದರು. ಅವರು ಕೂಡ ಫೇಮ್ ನೇಮ್ ಎಲ್ಲ ಮಾಡಿಕೊಂಡ್ರು. ಬಟ್ ಇವಾಗ ಡಿವೋರ್ಸ್ ಆಗಿದೆ ಅಂತ ಕೂಡ ರೂಮರ್ಸ್ ಕೂಡ ನಡೀತಾ ಇದೆ. ಟ್ರೂತ್ ಏನಂತ ಗೊತ್ತಿಲ್ಲ. ಚಹಲ್ ಅವರು ಕೂಡ ಸ್ಟೋರಿ ಹಾಕಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ. ಅವ್ರು ಏನಂತ ಹೇಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನು ನನ್ನ ಫ್ಯಾನ್ಸ್ ಮತ್ತೆ ನನ್ನ ಸಪೋರ್ಟರ್ಸ್ಗೆ ಸಖತ್ ಗ್ರೇಟ್ಫುಲ್ ಆಗಿರ್ತೀನಿ. ತುಂಬ ಲವ್ ಕೊಟ್ಟಿದ್ದೀರಾ ಮತ್ತೆ ಕೇರ್ ಮಾಡಿದ್ದೀರಾ, ಏನೇನೋ ಹಾಕೊಂಡಿದ್ದಾರೆ. ನನ್ನ ಕಂಟಿಗೆ ತುಂಬ ಓವರ್ನ ಡೆಲಿವರಿ ಮಾಡಿದ್ದೀನಿ. ಬಟ್ ನಾನು ಗ್ರೇಟ್ಫುಲ್ ಕೂಡ ಆಗಿದ್ದೀನಿ. ಮತ್ತು ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಹೋಗ್ತಾ ಇರುತ್ತೆ. ಮೀನ್ಸ್ ಇಲ್ಲಿ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಸರಿ ತಪ್ಪ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಸುಮ್ಮನೆ ಆಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ನ್ಯೂಸ್ ಅಂತ ಹೇಳಿದ್ರೆ, ಅವರು ಕೂಡ ಮೋಟಿವೇಟ್ ಮಾಡಿದರೆ, ಇದೆಲ್ಲ ಬಿಟ್ಟು ಲೈಕ್ ನೀವು ಹಾರ್ಡ್ ವರ್ಕ್ ಮಾಡಿ ಮತ್ತು ಡೆಡಿಕೇಶನ್ ತೋರಿಸಿ ಅದರಲ್ಲಿ ನೀವು ಇಂಪ್ರೂವ್ ಆಗಿ ಮತ್ತು ಶಾರ್ಟ್ಕಟ್ ಎಲ್ಲನೂ ಬಿಟ್ಬಿಡಿ ಆ ಥರ ಹೇಳ್ಕೊಂಡಿದ್ದಾರೆ. ಬಟ್ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ. ಇಬ್ರಿಗೂ ಆಲ್ಮೋಸ್ಟ್ ಡೈವರ್ಸ್ ಆಗಿದೆ ಅನ್ಸುತ್ತೆ, ಆಗಿದೆ. ಬಟ್ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತಲೇ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಈ ಲೆವೆಲ್ಗೆ ಉಜ್ಜೋದು ತಪ್ಪು ಅಂತ ಹೇಳ್ತೀನಿ. ಬಟ್ ಗೊತ್ತಿಲ್ಲ.
ಅವ್ರು ಬೈದರು, ಇವ್ರಿಗೆ ಬೈದರು, ಅವ್ರು ಬಂದರು, ಇವ್ರು ಬಂದರು, ಏನೇನೋ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಕೂಡ ನೋಡ್ತಾ ಇದ್ದೀರಾ ತಮ್ಲೈನ್ಗಳು. ಚಹಲ್ಗೆ ವಿರಾಟ್ ಕೊಹ್ಲಿ ಹೋಗಿದ್ರು, ಧನಶ್ರೀಗೆ ಯಾರಪ್ಪ ಅದು ಶರ್ಮಾ ಹೋಗಿದ್ರು ಅಂತ, ಅನುಷ್ಕಾ ಶರ್ಮಾ ಹೋಗಿದ್ರು ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಅವ್ರು ಬೈತಾ ಇದ್ದಾರೆ, ಇವ್ರು ಬೈತಾ ಇದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಬಟ್ ನಿಮ್ಗೇನು ಅನಿಸುತ್ತೆ ಮಾಮ್, ಕಾಮೆಂಟ್ ಮಾಡಿ. RCBಗೆ ಓಪನರ್ಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಕ್ಯಾಪ್ಟನ್ಸಿ ನಿಮ್ಗೇನು ಅನಿಸುತ್ತೆ? ಧನಶ್ರೀ ಡಿವರ್ಸ್ ಈ ಒಂದು ಕತೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.